ಯಾರೋ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಿದ್ದಾರೆ. ನನಗೊಂದು ಮೊಟ್ಟೆ ಕೊಟ್ಬಿಟ್ಟು ಇರಾ ಬರ ಕುಕುಂಬರ್ ಎಲ್ಲ ಅವಳೇ ಇಟ್ಕೊಂಡಿದ್ದಾಳೆ ನೋಡಿ. Hey guys, good morning. Welcome back to my another day of vlog. ಸೊ ಇವತ್ತು ಸ್ಯಾಟರ್ಡೇ, ಬೆಳಗ್ಗೆ ಬೇಗ ಎದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರು ಹೋಗಿ, ನಾನು ಮತ್ತು ನನ್ನ ರೂಮ್ಮೇಟ್ ಇಬ್ಬರು ಕೂಡ ಹೋಗಿ ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳ್ಬಿಟ್ಟು ನೆನ್ನೆನೇ ಮಾತಾಡ್ಕೊಂಡು ಮಲಗಿದ್ವಿ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಕೆಳಗೆ ಹೋಗಿ ಆಟ ಆಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಔಟ್ಫಿಟ್ ಬಂದುಬಿಟ್ಟಿದ್ದೀನಿ, ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಗೆ ಲೈಟಾಗಿ ತಲೆ ಬಚ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಡೆಡಿಕೇಶನ್ ಬಂದುಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಇದ್ವಿ ನಾನು ಮತ್ತು ನನ್ನ ರೂಮ್ಮೇಟ್ ಇಬ್ಬರು ಕೂಡ. ಸೊ ಹಂಗಾಗಿ ಇಷ್ಟೊಂದು ಡೆಡಿಕೇಶನ್ ಬಂದುಬಿಟ್ಟಿದೆ. ತಿನ್ನೋ ಟೈಮಲ್ಲೆಲ್ಲ ಚೆನ್ನಾಗಿ ತಿಂದಿದ್ದೀವಿ, ಇವಾಗ ಚೆನ್ನಾಗಿ ವೆಯ್ಟ್ ರೆಡ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀವಿ. ಪಟ್ಟಂತ ಜಡೆ ಹಾಕೊಂಬಿಡೋಣ. ಗೈಸ್ ಇವಾಗ ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾ ಇದ್ದೀವಿ. ಸೊ ಬಂದುಬಿಟ್ಟು ನಾನು ನಿಮಗೆಲ್ರಿಗೂ ಸಿಗ್ತೀನಿ. ಬಾಯ್ ಬಾಯ್. ಬೇಗ ಬರ್ಬೋದಾ, ಇದೆ ಲೈಟ್ ಇಲ್ದೇನೆ ಅಲ್ಲ. ನಂಗೆ ಕಾಣಿಸ್ತಾನೆ ಇಲ್ಲ ಮರೀತಿ, ಕತ್ಲಲ್ಲಿ ಆಟಾಡಿ ಅದು ಇಲ್ಲಿಗೆ ಬರುತ್ತಾ. ನಾ ವಿಡಿಯೋ ಆನ್ ಮಾಡಿದಾಗೆಲ್ಲ ಹಿಂಗೆ ಆಗುತ್ತೆ. ಎಲ್ಲೈತಿ? ಆದರೂ ಆಗುತ್ತಾ ನೋಡೋಣ, ಚೆನ್ನಾಗಿ ಆಟ. ಎದುರುಬೇಡ, ಅದು ಬರಲ್ಲ ಇಲ್ಲಿ. ಅಣ್ಣ ಫುಲ್ ಫೋಕಸ್. ಹಿಂಗೆ ರೆಕಾರ್ಡ್ ಮಾಡಿದಾಗೆಲ್ಲ ಹಿಂಗೆ ಫೈನಲಿ ಎಷ್ಟು ಚೆನ್ನಾಗಿ ಆಡಬೇಕು ಅಂದ್ಕೊಂಡಿದ್ದೆ ನೋಡೋಣ. ಒಂದು ಆಟನಾದರೂ ಚೆನ್ನಾಗಿ ಆಡಬೇಕು. ಚೆನ್ನಾಗಿ ಫುಲ್ ಫೋಕಸ್. ಗೈಸ್ ಇವಾಗ ಆಟ ಮುಗಿಸ್ಕೊಂಡ್ಬಂದಿದ್ದೀವಿ. ನಾವು ಹೋಗಿದ್ದು ಬಂದುಬಿಟ್ಟು 7:30 ಅರೌಂಡು, ಬಟ್ ಇವಾಗ 9 o'clock ಆಗಿದೆ. 9 o'clock ಆಗಿದೆ. ಚೆನ್ನಾಗಿ ಆಟಾಡಿದ್ವಿ. ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ತಿತ್ತು. ಆಕಾಶದ ಗಾಡಿ ಬಂತು ಒಂದ್ಸಲ, ಆಮೇಲೆ ಅವಾಗವಾಗ ಆ್ಯಕ್ಚುಲಿ ನಮ್ಮ ಪಿ ಜಿ ಇರೋದು ಬಂದುಬಿಟ್ಟು ಡೆಡ್ ಎಂಡ್ ರೋಡಲ್ಲೇ, ಬಟ್ ಸ್ಟಿಲ್ ಅದು ಇದು ವೆಹಿಕಲ್ಲು, ಝೆಪ್ಟೋ ಆರ್ಡರ್ಸು, ಝೊಮ್ಯಾಟೊ ಆರ್ಡರ್ಸು ಅವರೆಲ್ಲ ಬರ್ತಾ ಇರ್ತಾರೆ. ಅದ್ರ ಮಧ್ಯೆನೂ ಆಟಾಡಿದ್ವಿ. ಆ್ಯಕ್ಚುಲಿ ಒಳ್ಳೆ ಚೆನ್ನಾಗಾಯಿತು ಆಟ ಇವತ್ತು.
ಸೊ ಸ್ವಲ್ಪ ಹಂಗೇ ಸ್ಟ್ರೆಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಹಂಗೆ ಕೂತ್ಕೋಬಾರ್ದು, ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಫೇಸ್ ಎಕ್ಸಸೈಸ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಓಕೆ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಟಾಡಿದ್ದೆಲ್ಲ ಬರೀ ಈ ಹ್ಯಾಂಡಲ್ ಮಾತ್ರ. ಸೊ ಹಂಗಾಗಿ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಸ್ಟ್ರೆಚ್. ಸುಸ್ತಾಗಿದೆ ಗೈಸ್. ಈ ಥರ ಎಲ್ಲ ಸ್ಟ್ರಿಕ್ಟಾಗಿ ಮೊದಲಿಂದನೇ ಆಟಾಡಿದ್ರೆ ಇಷ್ಟು ದಪ್ಪನೂ ಆಗ್ತಿರ್ಲಿಲ್ಲ, ಹೆಲ್ದಿಯಾಗೂ ಇರ್ಬೋದಾಗಿತ್ತು. ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆದಮೇಲೆ ಈ ಕಡೆ ಜಾ ಲೈನ್ ಕಾಣಿಸ್ತಿದೆ, ಬಟ್ ಈ ಕಡೆ ಜಾ ಲೈನೇ ಕಾಣಿಸ್ತಿಲ್ಲಲ್ಲ ಗೈಸ್. ಸೊ ಅದೇನೋ ಗೊತ್ತಿಲ್ಲ, ನನ್ನ ಫೇಸ್ ಯಾವಾಗಲೂ ಹಂಗೆ, ರೈಟ್ ಸೈಡ್ ಯಾವಾಗಲೂ ಸ್ವಲ್ಪ ಜಾಸ್ತಿ ಡಬಲ್ ಚಿನ್ ಇರುತ್ತೆ, ಲೆಫ್ಟ್ ಸೈಡು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇವಾಗ ಸಣ್ಣ ಆದ ತಕ್ಷಣ ಇಲ್ಲಿ ಸ್ವಲ್ಪ ಶಾರ್ಪಾಗಿ ಕಾಣಿಸ್ತಿದೆ, ನೋಡೋದಕ್ಕೆ ಖುಷಿಯಾಗುತ್ತೆ. ಬಟ್ ಈ ಕಡೆ ನೋಡಿ ಸ್ವಲ್ಪ ಇನ್ನೂ ಗುಂಡು ಗುಂಡಗಾಗಿದೆ. ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಹಾಂ ಗೊತ್ತಾಯ್ತು. ಹಾಂ ಬೇಗ ಎದ್ಬಿಟ್ಟಿದ್ಯಾ? ನಾನು ಇವಾಗ ಬಂದು 7:20 ಇದೆ, ಫ್ರೆಶಾಗಿ 7:40 ಎಲ್ಲ ಹೊರಗಡೆ 9 o'clock 9:05 ಮಾಡಿದೆ. ಆಮೇಲೆ ಈಗ ಬಂದು ನನಗೆ ಈ ಜಾಲೈನ್ ಒಂದು ಚೆನ್ನಾಗಾಗಬೇಕು, ಆದಷ್ಟು ಬೇಗ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ. ನಂಗೆ ವಿಡಿಯೋಸ್ ಮಾಡೋಕ್ಕೆಲ್ಲ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ಫೋಟೋಸಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತೀನಿ. ಅದಕ್ಕೆ ಸೊ ರಿಲ್ಯಾಕ್ಸ್ ಆಗಿದ್ದು ಆಯಿತು ಗೈಸ್. ಹೊಟ್ಟೆ ಫುಲ್ ಹಸಿತಾ ಇದೆ. ಸೊ ಏನಿದೆ ಅಂತ ನೋಡೋಣ. ಪಿ ಜಿನಲ್ಲಿ ಏನಾದರೂ ಮಾಡಿದ್ದಿದ್ರೆ ತಿನ್ನೋದು, ಇಲ್ಲಾಂದರೆ ಏನಾದರೂ ಮಾಡ್ಕೊಂಡು ತಿನ್ನೋದು, ಇಲ್ಲಾಂದರೆ ಆರ್ಡರ್ ಮಾಡಿ ತಿನ್ನೋದು. ಬಟ್ ಏನಾದರೂ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಿದೆ. ಮತ್ತು ನಾರ್ಮಲಾಗಿ ನಾನು ಆಫೀಸಿಗೆ ಹೋದಾಗ ಮ್ಯಾಕ್ಸಿಮಮ್ ಅಂದರೆ 8:30ಗೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಬಿಡ್ತೀನಿ. ಹಂಗಾಗಿ ಇವತ್ತು ಆಲ್ರೆಡಿ ಈಗ 9:45 ಆಗ್ತಾ ಬಂತು. ತುಂಬ ಹೊಟ್ಟೆ ಹಸಿತಿದೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಏನಿಲ್ಲ ಅಂದರೆ ಸ್ವೀಟ್ ಕಾರ್ನ್ ಇದೆ, ನೆನ್ನೆ ತಂದಿದ್ದು, ಅದನ್ನು ತಿನ್ಬೋದು ಫಸ್ಟಿಗೆ. ಆಮೇಲೆ ನೋಡಬೇಕು, ಪ್ರಜ್ಞಂಗೆ ಕೆಲಸ ಇಲ್ಲ ಅಂದರೆ ಇಬ್ಬರು ಹೊರಗಡೆ ಹೋಗಿ ಏನಾದರೂ ಹೋಟ್ಲಲ್ಲಿ ತಿನ್ಕೊಂಬರ್ತೀವಿ. ಸೊ ಎಸ್ ಗೈಸ್, ತಿಂಡಿ ತಿನ್ನೋಕೆ ಹೋಗ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ತಿಂಡಿ ತಿನ್ನಿ, ಊಟ ಮಾಡಿ, ನೀರು ಕುಡೀರಿ, ಚೆನ್ನಾಗಿರಿ. ಬಿ ಹ್ಯಾಪಿ ಆ್ಯಂಡ್ ಬಿ ಹೆಲ್ದಿ ಗೈಸ್. ನೋಡಿ ಇವತ್ತಿನ ಬ್ರೇಕ್ಫಾಸ್ಟು ಪೋಹ ಮತ್ತು ಕುಕ್ಕುಂಬರ್ ಇಟ್ಕೊಂಡಿದ್ದೀವಿ, ಎಗ್ಗಿದೆ. ಇದು ಪ್ರಜ್ಞಾನ್ ತಟ್ಟೆ, ಇದು ನನ್ನ ತಟ್ಟೆ. ನನಗೊಂದು ಮೊಟ್ಟೆ ಕೊಟ್ಬಿಟ್ಟು ಇರೋ ಬರೋ ಕುಕ್ಕುಂಬರ್ ಎಲ್ಲ ಅವಳೇ ಇಟ್ಕೊಂಡಿದ್ದಾಳೆ. ನೋಡಿ ಗೈಸ್. ಗೈಸ್ ಸಾಂಗ್ ಹಾಕೊಂಡು ಕುಣಿತಾ ಇದ್ದೀನಿ. ದಿಸ್ ಟೈಮ್ ಟು ಡ್ಯಾನ್ಸ್.
ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ. ಹೊರಗಡೆ ಏನಕ್ಕೆ ಅಂತ ಹೇಳಿದರೆ, ಅದೇನಕ್ಕೆ ಸ್ವಲ್ಪ ಫ್ರೂಟ್ಸು, ಆಮೇಲೆ ಪ್ರಜ್ಞಂಗೆ ಕೈಗೆ ಸ್ವಲ್ಪ ನೋವಾಗಿದೆ, ಅದಕ್ಕೆ ಪ್ಲಾಸ್ಟರ್ ಮತ್ತು ಏನಾದರೂ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟಿದ್ದೀವಿ. ಸೊ ಪ್ರಜ್ಞಾ ರೆಡಿ ಆಗ್ತಿದ್ದಾಳೆ, ನಾನು ರೆಡಿಯಾಗಿದೆ. ಅದಕ್ಕೂ ಮುಂಚೆ ಒಂದು ರೀಲ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೇ ಟ್ಯೂನ್ಡ್. ಬೇರೆ ಬೇಕಾ? ಏನು ತೊಗೊಳೋದು ಬೇರೆ? ಗೈಸ್, ಇವಾಗ ತಿಪ್ಪಸಂದ್ರ ಮಾರ್ಕೆಟಿಂದ ವಾಪಸ್ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಏನೋ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡಿದರೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಮಾರ್ಕೆಟಿಗೆ ಬಂದ್ವಿ. ತುಂಬ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಗಿದೆ. ನಾವು ಸುಮ್ಮನೆ ಒಂದು 2 ಥರದ್ದು ಸೊಪ್ಪು ತೊಗೊಂಬರೋಣ ಅಂತ ಹೋದವರು ಒಂದು 500 ಖರ್ಚಾಗಿಲ್ಲ, ಜಾಸ್ತಿ ಆಗಿದೆ ತಾನೆ. ಒಂದು 500 ರೂಪಾಯಿದು ತರಕಾರಿ ತೊಗೊಂಬಂದಿದ್ದೀವಿ ಪಿ ಜಿಲಿರೋರಿಗೆ. ಜಾಸ್ತಿ ಇರ್ತದಿಲ್ಲ. ಜಾಸ್ತಿ ಆ್ಯಕ್ಚುಲಿ ಜಾಸ್ತಿ ಏನೂ ತೊಗೊಂಡಿಲ್ಲ, ಆದರೆ ಅಮೌಂಟ್ ಮಾತ್ರ ಜಾಸ್ತಿ ಖರ್ಚಾಗಿದೆ. ತುಂಬ ಕಾಸ್ಟ್ಲಿ ಇದೆ. ನಾವೆಲ್ಲ ತುಂಬ ಚೀಪ್ ಅಂದ್ಕೊಂಡು ಬಂದ್ವಿ ಇಲ್ಲಿ ಮಾರ್ಕೆಟಿಗೆ. ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಯೋಧ್ಯೆ ವಿಹಾರ ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಜಾಸ್ತಿ 60 ರೂಪೀಸ್. ಗೈಸ್, ಇವಾಗ ತರಕಾರಿ ಎಲ್ಲ ತೊಗೊಂಡು ಅಯೋಧ್ಯದಲ್ಲಿ ಊಟ ಮಾಡಿಕೊಂಡು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ ಇಬ್ಬರೂ ಕೂಡ. ಊಟ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಪಿ ಜಿಗೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಪಿ ಜಿಗೆ. ಪ್ರಜ್ಞೆ ಹೋದ್ಮೇಲೆ ಏನು ಪ್ಲಾನ್ಸ್? ಹೋದ್ಮೇಲೆ ಪ್ರಜ್ಞಂಗೆ ಕೆಲಸ ಇದೆ, ನನಗೇನು ಕೆಲಸ ಇಲ್ಲ. ಮೂವಿ ನೋಡೋ ಪ್ಲ್ಯಾನ್ ಇದೆ, ಇಲ್ಲಾಂದರೆ ಮಲ್ಕೊಂಬಿಡ್ತೀನಿ ಅಷ್ಟೇ. ಸೊ ಬಟ್ ಒಟ್ಟಿನಲ್ಲಿ ಫುಲ್ಲು ಖುಷಿಯಾಗಿತ್ತು ಇವತ್ತು. ಇಲ್ಲಿವರೆಗೂ ಖುಷಿಯಾಗಿತ್ತು, ಸಂಜೆವರೆಗೂ ನೋಡಬೇಕು ಹೆಂಗಿರುತ್ತೆ ಅಂತ. ಗೈಸ್, ಫೈನಲಿ ಪಿ ಜಿಗೆ ಬಂದ್ವಿ. ಹೊರಗಡೆ ಒಂದು ರಾಶಿ ಬಿಸಿಲಿದೆ, ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಡ್ಕೊಂಡು ಹೋಗಿದ್ದಿದ್ರೆ ತುಂಬಾ ಸುಸ್ತಾಗಿರೋದು. ಸೊ ಹಾಗಾಗಿ ನಾವಿಬ್ಬರು ಆಟೋ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಮತ್ತೆ ತಿಪ್ಪಸಂದ್ರದಿಂದ ಹೋಟೆಲಿಗೆ ಆಟೋದಲ್ಲೇ ಹೋದ್ವಿ. ಸೊ ಹೋಟೆಲಿಂದ ಇಲ್ಲಿಗೆ ಸ್ವಲ್ಪ ಜಾಸ್ತಿ ದೂರ ಇಲ್ಲ, ಕಡಿಮೆ ಡಿಸ್ಟೆನ್ಸ್ ಇರೋದು. ಹಂಗಾಗಿ ನಡ್ಕೊಂಡ್ಬಂದ್ವಿ. ಫೈನಲಿ ಪಿ ಜಿ ರೀಚ್ ಆದ್ವಿ. ಅಬ್ಬಾ, 2nd ಫ್ಲೋರ್ ಹತ್ಕೊಂಡು ಬರೋದಂದರೆ ಸಾಕಾಗುತ್ತೆ ಗೈಸ್. ಫೈನಲಿ ಪಿ ಜಿಗೆ ಬಂದೆ. ಓಕೆ ಗೈಸ್, ನಾನು ಫ್ರೆಶ್ ಅಪ್ ಆಗ್ತೀನಿ. ಅದಕ್ಕೂ ಮುಂಚೆ ಒಂದು ಅರ್ಧಂಬರ್ಧ ಮಾಡಿಟ್ಟಿದ್ದೆ ರೀಲ್ಸ್ ಪ್ರಾಕ್ಟೀಸ್ ಮಾಡಿಟ್ಟಿದ್ದೀನಿ. ಅದನ್ನು ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ.